ಭಾರತಾದ್ಯಂತ ಈಗ IPL ನದ್ದೇ ಫೀವರ್ ಇರುವಂತದ್ದು. RCB ಹಾಗೂ ಪಂಜಾಬ್ ನಡುವಣ ಏನು ಫೈನಲ್ ಪಂದ್ಯವನ್ನ ವೀಕ್ಷಿಸಲು ಇಡೀ ಭಾರತ ದೇಶ ಕಾತುರದಿಂದ ಕಾಯ್ತಾ ಇರುವಂತದ್ದು. ಈ ಸಾರಿ ಕಪ್ ನಮ್ದೆ ಅಂತ 18 ವರ್ಷಗಳ ವನವಾಸವನ್ನ ಈ ಬಾರಿ ಅದು RCB ಪೂರೈಸುತ್ತಾ ಅನ್ನೋದ್ರ ಬಗ್ಗೆ ಮೈಸೂರಿನ ಕ್ರಿಕೆಟ್ ಪ್ರೇಮಿಗಳು ಏನ್ ಹೇಳ್ತಾರೆ ಅಂತ ನಾನೀಗ ಕೇಳ್ತೀನಿ. ಸರ್, ಪ್ರತಿ ಬಾರಿ ಕಪ್ ನಮ್ದೆ ಅಂತಿರ್ತೀವಿ, ಈ ಬಾರಿ ಕಪ್ ನಮ್ದಾಗುತ್ತಾ? ಹಾಗೆ ಆಗುತ್ತೆ ಸರ್. 18 ವರ್ಷ ಆದ್ಮೇಲೆ ಬಂದಿರೋದು ಕೊಹ್ಲಿ ಜರ್ಸಿ ನಂಬರ್ 18. ನಾವು ಕರ್ನಾಟಕದವರು, ನಮ್ಮ ರಕ್ತ ಕಣದಲ್ಲೂ ಬರೀರೋದು ಒಂದೇ RCB. ಈ ಸಲ ಕಪ್ ನಮ್ದೇ. ನೀವೇನ್ ಹೇಳ್ತೀರಿ? ಈ ಸಲ ಕಪ್ ನಮ್ದೆ. ಯಾರು ಚೆನ್ನಾಗಿ ಆಡ್ತಾರೆ ಅಂತ ನಿಮ್ಗೆ? ನಮ್ ವಿರಾಟ್ ಬಾಸ್ ಹೆಂಗೆ ಆಡ್ತಾರೆ. ಮತ್ತೆ ನೀವು ನ್ಯೂಸ್ ಚಾನಲ್ ಬಂದಿರೋದು 18, ನಮ್ ಜರ್ಸಿ ನಂಬರ್ 18, ನಮ್ ಕೊಹ್ಲಿ 18, ಮತ್ತೆ ಇದು 18 ಸೀಸನ್. ಈ ಸತಿ ಕಪ್ ಎತ್ತೇ ಎತ್ತುತ್ತೀವಿ. ಜೈ RCB. ಪಂಜಾಬ್ ಕೂಡ ಏನು ಕಡಿಮೆ ಇಲ್ಲ. ಫಾರ್ಮ್ ನೋಡಿದ್ರೆ RCB ಏನ್ ಮಾಡಬೇಕು ಅಂತ ಸರ್, ಏನು ಪ್ಲೇ ಆಫ್ ಅಲ್ಲೇನೆ 2-3 ವಿಕೆಟ್ಗಳನ್ನ ಬೇಗ ಎತ್ತಾಕೋಬೇಕು ಸರ್. ಪ್ಲೇ ಆಫ್ ಅಲ್ಲಿ 2-3 ವಿಕೆಟ್ನ ಎತ್ತಾಕೊಂಡು ಪವರ್ ಪ್ಲೇಲಿ ಏನು 2-3 ವಿಕೆಟ್ನ ಎತ್ತಾಕೊಂಡು 6 ಓವರ್ ಒಳಗೆ ನಮ್ಮ ಸೈಡ್ ಮಾಡ್ಕೊಂಡ್ರೆ, RCB ಪರವಾಗಿ ಮಾಡ್ಕೊಂಡ್ರೆ ಪಕ್ಕ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಆವಾಗ ಪಕ್ಕ ವಿನ್ ಆಗ್ತೀವಿ ಸರ್, ಕಪ್ ಎತ್ತುತ್ತೀವಿ ಸರ್. ಪ್ರತಿ ಮ್ಯಾಚ್ ಅಹಮದಾಬಾದ್ ನಲ್ಲಿ ನಡೆಯುವಂತದ್ದು ಚೇಸಿಂಗ್ ಹೇಳ್ತಾರೆ. ಚಿಕ್ಕ ಪಿಚ್ ಇರ್ಬೋದು, ಅಲ್ಲಿ ಬೌಲಿಂಗ್ ಒಳ್ಳೆ ಬೌಲಿಂಗ್ ಮಾಡಿದ್ರೆ ಗೆಲ್ಲಬಹುದು ಅಂತ. ಯಾರು ನೀವು ಬೌಲಿಂಗ್ ಅಲ್ಲಿ ಅಜಲ್ವುಡ್ ಇದ್ದಾರೆ, ಎಸ್ ದಯಾಳ್ ಇದ್ದಾರೆ, ಭುವನೇಶ್ವರ್ ಇದ್ದಾರೆ, ಯಾರು ಪಂಜಾಬ್ ನ ಕಟ್ ಆಗ್ತಾರೆ? ಅಜಲ್ವುಡ್ ನೀವು ನೋಡಿದ್ರಿಂದ ಆಸ್ಟ್ರೇಲಿಯನ್ಸ್ ಯಾವಾಗಲೂ ನಾಕ್ಔಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸೇ ಕೊಡ್ತಾರೆ. ಲಾಸ್ಟ್ ಮ್ಯಾಚ್ ಪ್ರೀವಿಯಸ್ ಮ್ಯಾಚ್ ನೋಡಿರ್ಬೋದು. ಅದೇ ರೀತಿ ಸ್ಪಿನ್ ಸುಯೇಶ್ ಶರ್ಮಾ ಮತ್ತೆ ಅಜಲ್ವುಡ್ ಆರಾಮಾಗಿ ಈಸಿಯಾಗಿ ಅವ್ರನ್ನ ಕಟ್ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ನಾವು ಹೇಳ್ತೀವಿ. ಮತ್ತೆ ಅವೇ ಮ್ಯಾಚಸ್ ಅಲ್ಲಿ ಮೈನ್ ಆಗಿ ನೋಡೋದು ಅಂದ್ರೆ RCB ಈ ವರ್ಷ ಅವೇ ಮ್ಯಾಚಸ್ ಅಲ್ಲಿ ಯಾವ ಮ್ಯಾಚ್ ಲಾಸ್ ಆಗಿಲ್ಲ. ಅದು ರೆಕಾರ್ಡ್ ಇದೆ ಹಿಸ್ಟ್ರಿಲಿ, IPL ಹಿಸ್ಟ್ರಿಲೇ ಹೈಯೆಸ್ಟ್ ಅವೇ ಮ್ಯಾಚಸ್ ಗೆದ್ದಿರೋದು RCB. ಈಗಲೂ ಅವೇರಲ್ಲೇ ಮ್ಯಾಚ್ ಇರೋದ್ರಿಂದ ಈಸಿಯಾಗಿ ವಿನ್ ಆಗ್ತಾರೆ. ಆರಾಮಾಗಿ ಈ ವರ್ಷ ಕಪ್ಪು ನಮ್ದಾಗುತ್ತೆ, ಏನ್ ತೊಂದರೆ ಇಲ್ಲ. ಅದನ್ನ ವಿಜೃಂಭಣೆಯಿಂದ ನಾವು ಸೆಲೆಬ್ರೇಟ್ ಮಾಡಕ್ಕೆ ರೆಡಿ ಇದೀವಿ. ಸರ್, ಹೇಳಕ್ಕಾಗಲ್ಲ, 2 ಟೀಮ್ ಚೆನ್ನಾಗವೆ. ಎಸ್ಪೆಷಲ್ ಆಗಿ ಈಗ ರಜಿತ್ ಪಾಟಿದಾರ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಾವ್ರೆ. ಇದು ಫಸ್ಟ್ನೇ ವರ್ಷ ಆದ್ರೂ ಫೈನಲ್ ಕರ್ಕೊಂಡವ್ರೆ. ಇದಕ್ಕಿಂತ ಮುಂಚೆ ಡೊಮೆಸ್ಟಿಕ್ ಅಲ್ಲೆಲ್ಲ ಇಬ್ಬರು ಒಂದ್ಸರಿ ಮೀಟ್ ಆಗಿದ್ರು, ಶ್ರೇಯಸ್ ಅಯ್ಯರ್ ಮತ್ತೆ ರಜಿತ್ ಪಾಟಿದಾರ್. ಸೈಯದ್ ಮುಸ್ತಕ್ ಅಲಿ ಟ್ರೋಫಿಲಿ ಅಲ್ಲಿ ಆದ್ರೆ ಚಿನ್ನಸ್ವಾಮಿಯಲ್ಲಿ ಶ್ರೇಯಸ್ ಅಯ್ಯರ್ ಗೆಲ್ತಾರೆ ಆ ಮ್ಯಾಚ್ ನ ಮುಂಬೈದವರು. ಬಟ್ ಇಲ್ಲಿ ಒಳ್ಳೆ ಹೋಪ್ ಇದೆ ಸರ್. ಅಂದ್ರೆ ಟೀಮ್ ಚೆನ್ನಾಗದೆ, ಈ ವರ್ಷ ಕಾಯ್ತಾ ಇದೀವಿ, ಗೆದ್ದಿರೋ ಸಂತೋಷ. ನೀವೇನ್ ಹೇಳ್ತಿರ್ಬೋದು ಸರ್? ಕಪ್ ನಮ್ದೆ ಅಂತ ಕ್ರೇಜು, I18 ಕ್ರೇಜ್ ನೋಡ್ಬೋದು ಸರ್. ಈ ಸಲ ಕಪ್ ನಮ್ದೆ ಅಂತ ಹೇಳ್ತಿದೀವಿ. ಆ ಕ್ರೇಜು RCB ಅನ್ನೋ ಕ್ರೇಜು ಇನ್ನೂ ಹೋಗಿಲ್ಲ. ಈ ಸಲ ಕಾಯ್ತಾ ಇದ್ರೆ ಫ್ಯಾನ್ಸ್ಗಳು ಜಗತ್ತಿನಾದ್ಯಂತ ಯಾವುದಕ್ಕೆ ಗೆಲ್ದಿರೋ ಟೀಮ್ ಇರೋ ಫ್ಯಾನ್ಸ್ ಫಾಲೋಯಿಂಗ್ ಇರೋದು ಅಂದ್ರೆ RCBಗೊಂದೇ. ಈ ಸಲ ಕಪ್ ಹೊಡಿತೀವಿ. ಆ ಥರ ಉತ್ತಮವಾದ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿನೂ ಇದ್ದಾರೆ, ಕನ್ನಡಿಗರು ಬೇರೆ, ಮತ್ತೆ ಒಬ್ರು ಹೋದ್ರು, ಮತ್ತೆ ಸೇರ್ಕೊಂಡಿದ್ದಾರೆ ಮಯಾಂಕ್ ಅಗರ್ವಾಲ್. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಪಂಜಾಬ್ ಮೇಲೆ ಗೆಲ್ತೀವಿ. ಈ ಸೆಲೆಬ್ರೇಷನ್ ಇವತ್ತು ಸಂಜೆ ನಾವು ನೋಡ್ತೀವಿ. ಜೈ RCB. 18 ವರ್ಷದ ಸತತ ಪ್ರಯತ್ನಕ್ಕೆ ಇವತ್ತು ಪ್ರತಿಫಲ ಸಿಗೋ ನಿರೀಕ್ಷೆ ಇದೆ ಸರ್. ಕೊಹ್ಲಿ ಅವರು ಸೆಂಚುರಿ ಬಾರಿಸೋ ನಿರೀಕ್ಷೆ ಇದೆ. ನೋಡೋಣ, ಈ ಸಲ ಕಪ್ ನಮ್ದೆ. 2016 ಒಂದ್ಸಲ ಫೈನಲ್ ಬಂದಿದ್ರು. ಅದಾದ್ಮೇಲೆ 9 ವರ್ಷಕ್ಕೆ ಒಂದ್ಸಲ ಈಗ ಬಂದಿದೆ. 9 ವರ್ಷ ಆದ್ಮೇಲೆ ಫೈನಲ್ಗೆ ಬಂದಿದ್ವಿ. 18 ವರ್ಷದಿಂದ ಸತತ ಪ್ರಯತ್ನ ಪಡ್ಕೊಂಡ್ ಬಂದ್ರು. ವಿರಾಟ್ ಕೊಹ್ಲಿ ಆಗ್ಲಿ, ಡುಪ್ಲೇಸಿ ಮತ್ತೆ AB ಡಿ ವಿಲಿಯರ್ಸ್ ಅವರು ಎಲ್ಲ ನಮ್ಮ ಆಪತ್ ಬಾಂಧವಾಗಿದ್ರು. ಈಗ ಅವ್ರ ಜಾಗಕ್ಕೆ ಟೀಮ್ ಡೇವಿಡ್ ಬಂದವ್ರೆ. ಇವರೆಲ್ಲ ನಮ್ಮ ಟೀಮ್ ಸಪೋರ್ಟಿಂಗ್ ಎಲ್ಲ ಬಂದಿದ್ದಾರೆ ಅಂದ್ಮೇಲೆ ನಾವು ಈ ಸಲ ಕಪ್ ಹೊಡೆತೀವಿ. ಜೈ RCB. ಕೊಹ್ಲಿದು ಟೆಸ್ಟ್ ಮ್ಯಾಚ್ ರಿಟೈರ್ಡ್ ಈಗ ಮೇ ಬಿ ಅವಕ್ಕೋಸ್ಕರ ಕಪ್ ಗೆಲ್ಬೇಕು ಅನ್ನುವಂಥದ್ದು ಕರ್ನಾಟಕದ ಜನರ ಆಸೆ ಕೂಡ, ಅವರು ದೇಶಾದ್ಯಂತ ಫ್ಯಾನ್ಸ್ ಕೂಡ ಅದೇ ಹೇಳ್ತಾರೆ. ಸರ್, ಖಂಡಿತ ಸರ್. ಈಗ 18 ವರ್ಷದಿಂದ ಏನು ಶ್ರಮ ಪಟ್ಟಿದ್ದಾರೆ, ಇವಾಗ ಕಪ್ ಗೆದ್ದು AB ಡಿ ವಿಲಿಯರ್ಸ್ ಆಗಿರ್ಬೋದು, ಈಗ ಕ್ರಿಸ್ ಗೇಲ್ ಆಗಿರ್ಬೋದು, ಇವ್ರಿಗೆ ಅರ್ಪಣೆ ಮಾಡಿದ್ರೆ ಸ್ವಲ್ಪ ಸರಿ ಬರುತ್ತೆ ಅಂತ. ಒಂದೇನು ಬೇಜಾರಾಗಿದೆ ಅಂತಂದರೆ, ಇವಾಗ ಚೆನ್ನೈ ಫೈನಲ್ ಬರಬೇಕಾಗಿತ್ತು. RCB ಮತ್ತು ಚೆನ್ನೈಗೆ ಮ್ಯಾಚ್ ನಡೆದು RCB ಗೆದ್ದಿದ್ರೆ ಅದರಲ್ಲಿರೋ ಮಜಾ ಬೇರೆ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ. ಚೆನ್ನೈ ಬಂದು RCB ಅವರು ಚೆನ್ನೈ ಮೇಲೆ ಗೆದ್ದಿದ್ರೆ ಒಳ್ಳೆ ಕಿಕ್ಕಿರುತ್ತಿತ್ತು ಅಂತ ನನ್ನ ಅಭಿಪ್ರಾಯ ಸರ್. ಸರ್, ಈ ಸಲ ಏನಿಲ್ಲ, ನಿಮ್ಗೆ ಗೊತ್ತು. ಆಲ್ರೆಡಿ ಒಂದ್ಸಲ ಪಂಜಾಬ್ನ ಬೀಟ್ ಮಾಡಾಯ್ತು. ನೆಕ್ಸ್ಟ್ ಅವರೇ ಫೈನಲ್ಗೆ ಬಂದವ್ರೆ. ಈ ಸಲ ಕಪ್ ಹೊಡಿತೀವಿ. ಇಡೀ ಆಲ್ ಓವರ್ ಇವತ್ತು ಸಂಜೆ ಕರ್ನಾಟಕ ಫುಲ್ ಸೆಲೆಬ್ರೇಟ್ ಮಾಡ್ತಾರೆ. ಫುಲ್ ಜಾಲಿ ಅಷ್ಟೇ. ಸರ್, ನಾನು CSK ಫ್ಯಾನು, ಆದರೆ ಈ ಸತಿ RCB ಗೆಲ್ಲಿ ಅಂತ ಸಪೋರ್ಟ್ ಮಾಡ್ತೀನಿ. ಯಾಕೆಂದ್ರೆ ಅವ್ರು 2016ರಲ್ಲಿ ಅವ್ರು ಆಡಿದ್ ನೋಡಿದೀವಿ ನಾವು. 151 ರನ್ ತನಕ 1 ವಿಕೆಟ್ ಇಲ್ಲದೆ ಆಡಿದ್ರು. 150 ಆದ್ಮೇಲೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಮ್ಯಾಚ್ನ ಅವ್ರ ಕೈಲಿ. ಅದಕ್ಕೋಸ್ಕರ ಈ ವರ್ಷ RCB ಗೆಲ್ಲಿ ಅಂತ ಹೇಳ್ತೀವಿ. ಆ ವರ್ಷ ಹತ್ತಿರ ಫ್ಯಾನ್ಸು ಈ ವರ್ಷ ಖುಷಿ ಪಡ್ಲಿ ಅನ್ನೋದು ಒಂದು ಆರೈಕೆ ನಮ್ಮ ಕಡೆಯಿಂದ. ಆದರೆ RCB ಗೆಲ್ಲಿ.
ಸರ್ ನಮ್ಮ DKಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಸರ್ ನಿಮ್ಮ ಕಡೆಯಿಂದ. ಮತ್ತೆ ಕೋಚ್ ಚೇಂಜ್ ಆದ್ಮೇಲೆ RCB ಚೆನ್ನಾಗಿ ಆಡಿದ್ದಾರೆ ಈ ವರ್ಷ ಬ್ಯಾಟಿಂಗ್. ಅಂದ್ರೆ ಪ್ರತಿ ಬಾರಿಯೂ ಕೂಡ ಕಪ್ ನಮ್ದೇ ಅಂತಿರ್ತೀವಿ, ಆದ್ರೆ ಗೆದ್ದಿರ್ಲಿಲ್ಲ. ಬಟ್ ಈ ಬಾರಿ ಗೆದ್ದೇ ಗೆಲ್ತೀವಿ. DK ಯಾರು ದಿನೇಶ್ ಕಾರ್ತಿಕ್ ಇದ್ದಾರೆ. ಅಲ್ಲದೆ ಈ ಸಾರಿ 2000 ಏನಿದೆ ಕೊಹ್ಲಿ ಜರ್ಸಿ ನಂಬರ್ ಕೂಡ 18, ಹಾಗಾಗಿ ಈ ಬಾರಿ IPL ಕೂಡ 18ನೇ ನಂಬರ್ನೇ ಇರೋದ್ರಿಂದ ಈ ಸಾರಿ ಗೆದ್ದೇ ಗೆಲ್ತೀವಿ, ಕಪ್ ನಮ್ದೇ ಅನ್ನುವಂಥದ್ದು RCB ಅಭಿಮಾನಿಗಳ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. Yeah!